ಬಡತನದಿಂದಾಗ 50 ವರ್ಷದ ಸಾರಬಲದಾಗ ಜೀತಾಯಿದ್ದ ನಮ್ಮ ಬಡತನದಿಂದಾಗ ಉಳುವಾಗ ಭೂಮಿ ಹಕ್ಕ ಸರ್ಕಾರಂದ ಘೋಷಿಸಿದ್ದಕ್ಕ ಅಜ್ಜನು ಸಿಕ್ಕರ್ನಾನುದಕ್ಕ ತಕ್ಕದಾರ ದೇವ ಐಡಿ ಒಳಕ ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೀವ್ರಿ. ಕ್ಷೇತ್ರವನ್ನ ಪಡಿತಕ್ಕಂಥ ಸಂದರ್ಭಗಳನ್ನು ನೀವು ನೋಡಿದಿರಿ. ಅಂಥದ್ರಲ್ಲಿ ಇವತ್ತು ನಾನು ಕೂಡ ಈ ದುಡ್ಡನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಮುಂದೆ ಒಂದು ಸಲ ಪರಿಚಯ ಮಾಡಿಸಿ ಅದಕ್ಕಿಂತ ಹೆಚ್ಚು ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ಈ ದುಡ್ಡು ಗಳಿಸಿರ್ತಕ್ಕಂಥ ವ್ಯಕ್ತಿಯ ಒಂದು ಹಾಡನ್ನು ನಿಮ್ಮ ಮುಂದೆ ಹೇಳ್ತಿದ್ದೀರಿ. ಕಾರಣ ಏನು? ದುಡ್ಡಿಗೆ ನೀವು ಹೆಚ್ಚು ಮಹತ್ವ ಕೊಟ್ಟಿದ್ದೀರಿ ಅನ್ನೋ ಉದ್ದೇಶದಿಂದ. ಗಳಿಕೆ ಮಾಡತಕ್ಕಂಥ ವ್ಯಕ್ತಿ ಅದು ಹೆಂಗೆ ಮಾಡಿದ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಬೆಳವಣಿಗೆ ಆದ ಅನ್ನೋದನ್ನ ಸಿಂಪಲ್ ಆಗಿರ್ತಕ್ಕಂಥ ಒಂದು ಜನಪದ ಶೈಲಿ ಹಾಡಿನ ಮೂಲಕ ನಿಮ್ಗೆ ಹೇಳ್ತಿದ್ದೇನೆ. ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ ಹೊಂಟು ಹೋಗಿ ಬರ್ತೀವ್ರಿ ಕೊಟ್ಟ ಹಾಕಿಸ್ತೇವ್ರಿ ಬಂದೂರಿಗೆ ಊಟ ಈಟಾರದೊರಿಯಂತ ಪೂರ್ಣ್ಯದ ಗಂಟ ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಮೊದಲಿದ್ದೆವು ಬಾಳ್ಗಿ ಮನಿಯಾಗ ಸ್ವಂತದಂತೂ ಇಂಚ ಜಾಗ ಇರಲಿಲ್ರಿ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಗೌರವವನ್ನು ಸಲ್ಲಿಸುವಂತಹ ಸಮಯ. ಶ್ರೀ ಗುರುರಾಜ್ ಹೊಸಕೋಟೆರವರಿಗೆ ಕನ್ನಡ ಜಾನಪದ ಪರಿಷತ್ ದಶಮಾನೋತ್ಸವ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಈ ರಾಷ್ಟ್ರ ಪ್ರಶಸ್ತಿಗೆ ಭಾಜನಾಗಿರುವಂತಹ ಸನ್ಮಾನ್ಯ ಶ್ರೀ ಗುರುರಾಜ್ ಹೊಸಕೋಟೆರವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖೇನ ಗೌರವ ಸಲ್ಲಿಸುವುದು ನಮ್ಮ ಸೌಭಾಗ್ಯ, ನಮ್ಮ ಪುಣ್ಯ. ನಾವು ಪುಣ್ಯವನ್ನು ೀರಿಸುವಂತಹ ಕಲೆ ಇದೆಯಲ್ಲ ಅದರ ಉಳಿಬೇಕು. ಆ ಕಲಾವಿದ ಅಷ್ಟು ನೋವು ನುಂಡು ಕಲೆಯನ್ನ ಬೆಳೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದೇ ನಿಜವಾಗಿಯೂ ಸಾರ್ಥಕತೆಯನ್ನ ಪಡಿಬೇಕು ಅನ್ನೋದನ್ನ ತಿಳಿ ಹೇಳಿದಂತಹ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಚಪ್ಪಾಳ ಬರಲಿ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ. ಸ್ವಯಂ ಇಚ್ಛೆಯಿಂದ ಸ್ವೇಚ್ಛೆಯಿಂದ ಒಳ್ಳೆಯ ಕೆಲಸಗಳನ್ನ ಮಾಡತಕ್ಕಂಥ ಈ ಪ್ರಕ್ರಿಯೆ ಇದೆಯಲ್ಲ ಅದು ಪ್ರಾರಂಭ ಆಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾಳಿನ ದಿನಗಳನ್ನ ನಾವು ಬಹಳ ಕಠೋರವಾಗಿ ನೋಡಬೇಕಂತ ಕಾಲಘಟ್ಟವು ಬರಬಹುದು. ನನಗೆ ಅನಿಸುತ್ತೆ ಬರ್ತಕ್ಕಂಥ ದಿನಮಾನದಲ್ಲಿ ಸಂಬಂಧಗಳನ್ನು ಕೂಡ ಸಾಲದ ರೂಪದಲ್ಲಿ ತರಬೇಕಾಗುತ್ತಾ. ಹಸುಗಳನ್ನು ಸಾಲದ ರೂಪದಲ್ಲಿ ತರ್ತಾ ಇದ್ದೀವಿ, ಮನೆಗೆ ಮೆಟ್ಟಿಲನ್ನು ಸಾಲದ ರೂಪದಲ್ಲಿ ತರ್ತಾ ಇದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಸಂಬಂಧಗಳನ್ನು ಕೂಡ ಸಾಲದ ರೂಪದಲ್ಲಿ ತರಬೇಕಾಗುತ್ತಾ ಅಂತಕ್ಕಂಥ ಆತಂಕ ನನ್ನನ್ನು ಕಾಣಿಸ್ತದೆ. ಯಾಕಂದ್ರೆ ನಮ್ಮ ಸಾಂಸ್ಕೃತಿಕ ನಡುವೆಯೇ ಆ ಕಡೆ ಹೋಗ್ತಾ ಇರತಕ್ಕಂಥ ಭಯ. ಭ್ರಮೆ ಎಂಬ ಬಂಡಿಯಲ್ಲಿ ಅತಿಗಳನ್ನು ತುಂಬಿಕೊಂಡಿದ್ದೀವಿ. ಭ್ರಮೆ ಎಂಬ ಬಂಡಿಯಲ್ಲಿ ಅತಿಗಳನ್ನು ತುಂಬಿಕೊಂಡಿದ್ದೀವಿ. ಹೊರಕಾಗಲ್ಲ, ಇಡಕ್ಕಾಗಲ್ಲ, ತೋರಿಸಿದ್ರೆ ಇರೋಕ್ಕಾಗಲ್ಲ. ಹಾಗಾಗಿ ಭ್ರಮೆ ಅಂತಕ್ಕಂಥದ್ದು ಬದುಕು ಅಲ್ಲೇ ಅಲ್ಲ. ಯಾಕಂದ್ರೆ ಭ್ರಮೆ ಎಂಬುದು ಬದುಕು ಅಲ್ಲ ಅಂತಕ್ಕಂಥ ವಿಚಾರಗಳನ್ನ ನಮ್ಮ ನೆಲದಲ್ಲಿ ಸಾಧುಗಳು, ಸಂತರು, ಸೂಫಿಗಳು ಇವತ್ತಿನ ದಿವಸವು ಬುದ್ಧ ಮತ್ತು ಯುದ್ಧ ಎರಡಿದ್ದಾವೆ. ಪ್ರಪಂಚ ಬುದ್ಧ ಮತ್ತು ಯುದ್ಧ ಎಂತಕ್ಕಂಥ ಎರಡು ಪ್ರಶ್ನೆಗಳನ್ನು ನೋಡ್ತಿದೆ ಇವತ್ತು. ಬುದ್ಧ ಸಂಬಂಧಗಳನ್ನು ಬಯಸ್ತಾನೆ, ಬುದ್ಧ ಬದುಕನ್ನು ಬಯಸ್ತಾನೆ, ಬುದ್ಧ ಬೆಳಕನ್ನು ಬಯಸ್ತಾನೆ. ಯುದ್ಧ ನಾಶವನ್ನು ಬಯಸುತ್ತೆ, ಯುದ್ಧ ಆಕ್ರಮಣವನ್ನು ಬಯಸುತ್ತೆ. ಹಾಗಾಗಿ ನಮ್ಮ ಎದುರುಗಡೆ ಇರ್ತಕ್ಕಂಥ ಎರಡು ಆಯ್ಕೆಗಳಲ್ಲಿ ಬುದ್ಧ ಬೇಕಾ ಯುದ್ಧ ಬೇಕಾ ಅಂತಕ್ಕಂಥ ಆಯ್ಕೆಯನ್ನ ನಾವೇ ಮಾತನಾಡ್ಕೊಳ್ಬೇಕು. ಯಾಕೆ ಅದನ್ನ ಅನಿವಾರ್ಯವಾಗಿ ಹೇಳ್ತೀನಿ ಅಂದ್ರೆ ಈ ಎರಡು ಸಂಸ್ಕೃತಿಗಳು ಭಿನ್ನವಾಗಿದ್ದಂಥದ್ದು ನಮ್ಮ ಜನಪದ. ಸತ್ಯವಷ್ಟೋ ಸತ್ಯವಷ್ಟೋ ಅಂತ ಮಾತನಾಡ್ತಾ ಇದೆ. ಬಹುಶಃ ಯಾವ ಪುಸ್ತಕದಲ್ಲೂ ಯಾವ ಮಹಾಮೇಧಾವಿ ಬೇಕಾಗಿಲ್ಲ ಅನ್ಕೊಂಡಿದ್ದೀನಿ. ಅವರು ಮಾತು ಜನಪದ ಹೇಳ್ತಕ್ಕಂಥ ಒಂದು ಮಾತು, ಅನೇಕ ಲಕ್ಷಾಂತರ ಮಾತುಗಳನ್ನ ಪುಸ್ತಕಗಳು ನಮಗೆ ಕೊಟ್ಟು ಹೋಗಿದ್ದಾರೆ ಅವರು. ನಾನು ಒಂದನ್ನು ಹೇಳ್ತೀನಿ, ನಮ್ಮ ಜನಪದರು ಹೇಳಪ್ಪ ಸತ್ಯವೆಷ್ಟೋ ಗತ್ಯವಷ್ಟು ಅಂತ. ಗತ್ಯ ಆದ ತಕ್ಷಣ ಅದು ಬೋಧನ, ಸತ್ಯ ಎಷ್ಟೋ ಗತ್ಯವೂ ಅಷ್ಟೇ ಅಂತಕ್ಕಂಥ ಮಾತನ್ನು ಎಷ್ಟು ಪುಸ್ತಕಗಳಿಂದ ನೀವು ಆಯ್ಕೆ ಆಗ್ತೀರಿ. ಕನ್ನಡ ಜಾನಪದ ಪರಿಷತ್ ಸುಮಾರು 10 ವರ್ಷದ ಕೂಸು ಹೆಮ್ಮರವಾಗಿ ಬೆಳೆದು ನಿಂತಿರುವಂತಹ ಕನ್ನಡ ಜಾನಪದ ಪರಿಷತ್ ಇವತ್ತು ದಶಮಾನೋತ್ಸವ ಸಂಭ್ರಮವನ್ನ ಧನ್ಯವಾದಗಳನ್ನ ಸಲ್ಲಿಸೋಣ. ಅಭಿನಂದನೆಗಳು.
ಇಂದು ವಿಶೇಷವಾಗಿ ಸುಯೋಗವನ್ನು ಬದಲಾಗಿದೆ. ನಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ನಮ್ಮ NCC ವಿದ್ಯಾರ್ಥಿಗಳಿದ್ದಾರೆ, ಆರಾಮಾಗಿ ಕೈಗೊಂಡು ಕೂತಿದ್ದೀರ. ಇವರೆಲ್ಲ ಸಾಧಕರು ಯಾವಾಗ ಅಂತ ನೀವು ಕೆಲವು ಭಾವಿಸ್ಕೊಂಡಿದ್ದೀರಿ. ಇಡೀ ದಿವಸ ನಡೆಯುವಂತ ಸಮ್ಮೇಳನ ಇದು, ಇಡೀ ದಿವಸ ನಡೆಯುವಂತ ಸಂಭ್ರಮ ಇದು. ವರ್ಷಕ್ಕೊಮ್ಮೆ ಮಾತಾಡಬೇಡಿ, ವರ್ಷಕ್ಕೊಮ್ಮೆ ಶಿವರಾತ್ರಿ, ಯುಗಾದಿ, ನವರಾತ್ರಿ ಹಬ್ಬಗಳು, ಆಚರಣೆಗಳು ಬರ್ತವೆ. ವರ್ಷಕ್ಕೊಮ್ಮೆ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಡೆಯುವಂತಹ ಶಿವರಾತ್ರಿ, ಯುಗಾದಿ, ನವರಾತ್ರಿ ಜಾತ್ರೆಗಳ ಹಬ್ಬ ನಮ್ಮ ಸೀಮಿತ ವಲಯದಲ್ಲಿ ನಡೆಯುವಂತಹ ಹಬ್ಬಗಳು. ಆದರೆ ಕನ್ನಡ ನಾಡಿನ ಜನಪದರು ಆಚರಿಸುವಂತ ಇಡೀ ದಿನದ ಹಬ್ಬ ಇದು ಜಾನಪದ ಸಮ್ಮೇಳನದ ಹಬ್ಬ. ಇದು ನಮ್ಮ ಹಬ್ಬ ಅಂತೇಳಿ ಅಭಿಮಾನದಿಂದ ಪಾಲ್ಗೊಳ್ಳಬೇಕಾಗ್ತದೆ. ನಾವು ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ, ದಯೆ ಎಂದಾಗಲಿಲ್ಲ ಬುದ್ಧನನ್ನ, ಅಹಿಂಸೆ ಎಂದಾಗಲಿಲ್ಲ ಮಹಾವೀರನ್ನ, ಸತ್ಯ ಅಂದಾಗಲಿಲ್ಲ ಗಾಂಧೀಜಿಯವರನ್ನ, ಸಂವಿಧಾನ ಅಂದಾಗಲಿಲ್ಲ ಅಂಬೇಡ್ಕರ್ ಅವರನ್ನ ಹೇಗೆ ನೆನಪಿಸ್ಕೊಳ್ತೀವೋ ಹಾಗೆ ನಾಡು, ನುಡಿ, ಸಂಸ್ಕೃತಿ, ಸಮಾಜ ಒಂದು ಅಪರೂಪವಾದ ದೇಸಿ ನೆಲದ ಜೀವಂತಿಕೆಯ ಸತ್ವ ಅಂದಾಗಲಿಲ್ಲ ಜಾನಪದ ಪರಂಪರೆ ಎಲ್ಲರನ್ನ ಬಂಧುಗಳನ್ನ ನೆನಪಿಸಿಕೊಳ್ತಾ ಮೊದಲು ನಿಮ್ಮನ್ನ ಹೃದಯ ತುಂಬಿ ಅಭಿನಂದಿಸ್ತೇನೆ, ಗೌರವಿಸ್ತೇನೆ, ಶರಣಗಳನ್ನು ಹೇಳ್ತೇನೆ. ಯಾಕೆಂದ್ರೆ ನಿಮಗೆ ಯಾಕೆ ಶರಣ, ನಿಮಗೆ ಯಾಕೆ ವಂದನೆ, ನಿಮಗೆ ಯಾಕೆ ಅಭಿನಂದನೆ ಅಂದ್ರೆ ಇಲ್ಲಿ ಗೀತೆಗಳಿದೆ, ಸಾಹಿತ್ಯಗಳಿದೆ, ದಾಸವಾಣಿಗಳಿದೆ, ಏನೇನು ಪರಂಪರೆಗಳ ಶತಮಾನಗಳಿಂದ ಮೂಡಿ ಬಂದಿದ್ದಾವೆ ಗೊತ್ತಿರಲಿ. ಈ ಎಲ್ಲ ಭಗವದ್ಗೀತೆ, ವಚನ ಸಾಹಿತ್ಯ, ದಾಸವಾಣಿ, ಅನೇಕ ಋಷಿ ಮುನಿಗಳ ವಾಕ್ಯಗಳ ಪರಂಪರೆಗಳನ್ನು ಕೇಳಿದಿರಿ ನೀವು. ಇದೆಲ್ಲ ಒಡಗೂಡುವ ಮುಂಚಿತವಾಗಿ ಈ ನೆಲದಲ್ಲಿ ಬಿತ್ತಿದ ಬೆಳಗಿನ ನುಡಿ ಲಕ್ಷ ಕೊಡಬೇಕು. ಇದೆಲ್ಲ ಆಗುವ ಮುಂಚಿತವಾಗಿ ಬಿತ್ತಿದ ಬೆಳಗಿನ ನುಡಿ ಯಾವ್ದಾದ್ರು ಇದ್ರೆ ಅದು ಜನಪದ. ಅದಕ್ಕೆ ಸಾಮಿಲ್ಲ, ಅದು ನಮ್ಮ ಜೀವಧ್ವನಿ, ಅದು ನಮ್ಮ ಅರಿವಿನ ಬೆಳಕು. ಆ ಕಾರಣಕ್ಕಾಗಿ ಜನಪದವನ್ನು ಪೋಷಿಸಬೇಕು, ಜನಪದವನ್ನು ಪಾಲಿಸಬೇಕು, ಜನಪದ ನಾವಾಗಿರ್ಬೇಕು. ಬಹುಶಃ ನನಗೆಷ್ಟು ಸಂತೋಷ ಸಂಭ್ರಮ ಆಗ್ತದೆ ಅಂದ್ರೆ ಬೆಳಗಾವಿಯಲ್ಲೋ, ಬಳ್ಳಾರಿಯಲ್ಲೋ, ವಿಜಯನಗರದಲ್ಲೋ, ನಮ್ಮ ಉತ್ತರ ಕರ್ನಾಟಕದ ಯಾವುದಲ್ಲೋ ಇಷ್ಟು ಜನ ಸೇರಿ ಜನಪದ ಆಚರಣೆ ಮಾಡ್ತಾರೆ ಅಂದ್ರೆ ನನಗೆ ಬಹಳ ಇನ್ನೂ ಆಶ್ಚರ್ಯ ಅನಿಸ್ತಿರ್ಲಿಕ್ಕಿಲ್ಲ. ಆದರೆ ಬೆಂಗಳೂರಿನಂತ ಮಹಾನಗರದಲ್ಲಿ ಆಧುನಿಕ ಭರಾಟೆಯ ಕಾಲಘಟ್ಟದಲ್ಲಿ ಇನ್ನೂ ನಾವು ದೇಸಿ ನುಡಿಯನ್ನ, ದೇಸಿ ಪರಂಪರೆಯನ್ನ, ಶರಣ ಸಂಸ್ಕೃತಿಯನ್ನ ಉಳಿಸ್ತೀವಿ ಅಂತೇಳಿ ನಾವೆಲ್ಲ ಬೆಂಗಳೂರಿಗೆ ನೀವು ಕೈ ಜೋಡಿಸಿದಿರಲ್ಲ. ವಿಶೇಷವಾಗಿ ಗೋವಿಂದರಾಜನಗರದ ಬಂಧುಗಳನ್ನ ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ, ಗೌರವಿಸೋಣ, ಅಭಿಮಾನ ಪಡೋಣ. ಶಿವಮೊಗ್ಗ ಡಾಕ್ಟರ್ KV ಜಯಪ್ಪ ವಿಜಯನಗರ, ಡಾಕ್ಟರ್ ಅರವಿಂದ ಕೆ ಪೂಜಾರ ಗದಗ, ಶ್ರೀ MK ಸಿದ್ದರಾಜು ಮಂಡ್ಯ. ಇವರೆಲ್ಲರಿಗೂ ಕೂಡ ಜಿಲ್ಲಾ ಜಿ.ಶಂ. ಪರಮಶಿವಯ್ಯ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಇನ್ನು ಅನೇಕರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ನಾವು ಗೌರವವನ್ನು ಕಳಿಸಬೇಕು ಅಂತ ಹೇಳಿ ಪತ್ರ
ಶಿವನ ಸಲ್ಲೋ ಸಲ್ಲನು ಭಜಿಸಿರೋ, ನೀವು ಸಲ್ಲೋ ಸಲ್ಲನು ಭಜಿಸಿರೋ. ಬಲ್ಲ ಹಿರಿಯರ ಕೇಳಿ ಸಂಶಯನೆಲ್ಲ ತಿಳಿದುಡಿ ಮಾಡಿರೋ, ನೀವು ಎಲ್ಲ ತಿಳಿದುಡಿ ಮಾಡಿರೋ. ತತ್ವ ಚಿಂತನೆ ಮಾಡೋ ಮನುಜ ಕಾಲವ ಕಳಿಯದೆ, ನೀನು ಎಲ್ಲ ಕಾಲವ ಕಳಿಯದೆ. ಕಾಮದಾಟಕ್ಕೆ ಮನವ ಚಲಿಸಿರು, ಕಾಮದಾಟಕ್ಕೆ ಮನವ ಚಲಿಸದೆ ನೇಮದಿಂದ ನಡೆಯಿರೋ, ನೀವು ನೇಮದಿಂದ ನಡೆಯಿರೋ. ಓಕೆ.